ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ರಿ ಮೀಡಿಯಾ? ಬಂದ್ರು ಬನ್ನಿ ಇವರೇ. ಈ ಒಂದು ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆಯ ಒಂದು ಕರ್ನಾಟಕದ ತಂಡವನ್ನು ಇವತ್ತು ಮೈಸೂರಲ್ಲಿ ಒಂದು ವಿಚಾರ ಸಂಕಿರಣ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಕರ್ತರು ನಮ್ಮ ಪದಾಧಿಕಾರಿಗಳು ಇಲ್ಲಿ ಸೇರಿದ್ದಾರೆ. ಈ ಒಂದು ನಮ್ಮ ಒಂದು ಈ ಪಡೆ ಹೆಂಗಿದೆ ಅಂದರೆ ಸೈನಿಕ ಪಡೆ ಇದ್ದಂಗೆ ಎಲ್ಲ ರೀತಿಯಾದ ಕಾನೂನುಬದ್ಧವಾದಂಥ ಅಸ್ತ್ರಗಳನ್ನ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಈ ಒಂದು ಬದ್ಧತೆಯಿಂದ ಇಲ್ಲಿ ಬಂದಿದ್ದಾರೆ ಎಲ್ಲರೂ. ಈಗ ಮೇಡಮ್ ನಮ್ಮ ರಾಜ್ಯಾದ್ಯಂತ ನಮ್ಮ ಕಾರ್ಯಕರ್ತರಿದ್ದಾರೆ ಈ ಸಂಬಂಧಪಟ್ಟ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಇದು ಅವರೆಲ್ಲ ಈಗ ದಯಮಾಡಿಸಿದ್ದಾರೆ ಮೇಡಮ್. ಅವರಿಗೆಲ್ಲ ತಿಳುವಳಿಕೆ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು, ಏನೇನು ನಿಮಗೆ ಸವಲತ್ತು ಇದೆ ಮತ್ತು ಯಾವ ರೀತಿ ದಾಖಲಾತಿ ಇಟ್ಕೊಂಡು ನೀವು ಕಾರ್ಯಾಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಾರ್ಯಾಗಾರ ಇಟ್ಕೊಂಡಿದ್ದೀವಿ ಮೇಡಮ್. ಅದು ಎಲ್ಲರಿಗೂ ತಿಳುವಳಿಕೆ ಕೊಡ್ತೀವಿ ಮೇಡಮ್. ನಾನು ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನದ ವಿಭಾಗದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಎಷ್ಟು ಮೇಡಮ್? ನಮ್ಮ ಹೆಸರು ಎಸ್ ಗುರುಸ್ವಾಮಿ ಅಂತ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಒಂದು ಹಣ ತಗೊಳ್ಳೋದೇ ಅಂತ ಅಲ್ಲ, ಹಾಸ್ಟೆಲ್ಗಳಲ್ಲಿ ನಡೀತಕ್ಕಂಥದ್ದು ಮತ್ತು ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂಥ ಅತ್ಯಾಚಾರ ಇರ್ಬೋದು, ಶೋಷಣೆ ಇರ್ತಕ್ಕಂಥದ್ದು ಇರ್ಬೋದು, ಇವುಗಳ ಬಗ್ಗೆ ನಾವು ಗಮನ ಹರಿಸಬೇಕು ಅಂತೇಳಿ ಸ್ವಲ್ಪ ಜನಗಳನ್ನ ಎಚ್ಚರಿಸ್ತಾರೆ. ನಮ್ಮೆಲ್ಲರಿಗೂ ಏನು ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ರಾಷ್ಟ್ರಾಧ್ಯಕ್ಷರಾದಂಥ ಶುಕ್ಲಾ ಅವರು ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಮ್ಮ ಸುದ್ದಿ ಮಾಧ್ಯಮಕ್ಕೆ ನಮಸ್ಕಾರ. ಪಬ್ಲಿಕ್ ರೈಡ್ ಚಾನಲ್ಗೆ ಮೊದಲನೇ ನಮಸ್ಕಾರ. ನಮ್ಮ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಮತ್ತು ಕಾರ್ಯಾಚರಣೆ ಪಡೆ ಇದು ರಾಷ್ಟ್ರಾದ್ಯಂತ 2012ರಿಂದ ನಡ್ಕೊಂಡು ಬಂದಿದೆ. ಜೊತೆಗೆ ಎಲ್ಲ ರಾಜ್ಯಗಳಲ್ಲೂ ಇದರ ಒಂದು ಪದಾಧಿಕಾರಿಗಳ ಸಂಖ್ಯೆ ಹೆಚ್ಚಾಗ್ತಾ ಬಂದು ನಮ್ಮ ಕರ್ನಾಟಕದಲ್ಲಿ ಕಳೆದ 2 ವರ್ಷದಿಂದ ಇದು ಆ್ಯಕ್ಟಿವ್ ಆಗಿದೆ. ಜೊತೆಗೆ ಆಕ್ಟಿವ್ ಅಷ್ಟೇ ಅನ್ನೋದಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ತಂಡಗಳಾಗಿ ತಾಲೂಕು ತಂಡಗಳಾಗಿ ಇದನ್ನು ನಾವು ವಿಸ್ತಾರ ಮಾಡ್ಕೊಂಡು ಬಂದಿದ್ದೀವಿ. ಈಗ ಸದ್ಯಕ್ಕೆ ಈ ಕಾರ್ಯಾಚರಣೆಯ ಉದ್ದೇಶ ಮತ್ತು ರೀತಿ ಯಾವ ರೀತಿ ಇರಬೇಕು, ಹೇಗಿರಬೇಕು, ಜನಸ್ಪಂದನೆ ಜೊತೆಗೆ ನಾವು ಹೇಗೆ ವರ್ತಿಸಬೇಕು, ಅಧಿಕಾರಿಗಳ ಜೊತೆಗೆ ನಾವು ಅಲ್ಲಿ ಹೋದಾಗ ನಮ್ಮ ಪ್ರಶ್ನೆಗಳೇನಾಗಬೇಕು, ಮತ್ತು ನಮ್ಮಿಂದ ಸಮಾಜಕ್ಕೆ ಕೊಡುಗೆ ಏನು, ಈ ಬಗ್ಗೆ ಕೆಲವು ಅನುಮಾನಗಳು ಹೇಗೆ ನಾವು ಮುಂದುವರಿಬೇಕು ಅನ್ನೋ ಒಂದು ಇತ್ತು. ಅದನ್ನು ಪರಿಹಾರಕ್ಕೋಸ್ಕರ ಒಂದು ಕಾರ್ಯಾಗಾರ ಮಾಡೋಣ, ಒಂದು ವರ್ಕ್ಶಾಪ್ ಮಾಡೋಣ, ಎಲ್ಲರಿಗೂ ಒಂದು ತಿಳುವಳಿಕೆ ಮಾರ್ಗದರ್ಶನ ಆಗುತ್ತೆ ಅಂತ ಪ್ರತಿ ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡೋ ಬದಲಾಗಿ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಾಗಾರನ ಇಲ್ಲಿ ಮಾಡಿ ನಾವು ನಮ್ಮ ಪದಾಧಿಕಾರಿಗಳಿಗೆ ಒಂದು ಅರಿವು ಮೂಡಿಸಿ ಅವರ ಮೂಲಕ ಎಲ್ಲ ಪದಾಧಿಕಾರಿಗಳು ಒಂದು ಸಕ್ರಿಯವಾಗಿ ಈ ಸಂಸ್ಥೆಯಲ್ಲಿ ತೊಡಗಿ ಸಮಾಜಕ್ಕೆ ಅವರಿಗಿಂದ ಆಗುವಂಥ ಒಂದು ಕೈಲಾದ ಸೇವೆಯನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಾಗಾರನ. ಜನಗಳು ಕೂಡ ಇವತ್ತು ಒಂದು 100 ರೂಪಾಯಿನೋ 50 ಪೈಸಕ್ಕೆ ಒಂದು 100 ರೂಪಾಯಿನೂ ಬಿಡಲ್ಲ ವರ್ಷಕ್ಕೆ ದುಡ್ಡು ಇಸ್ಕೊಂಡು ಓಟ್ ಹಾಕೋಂಥ ಸ್ಥಿತಿ ಯಾವತ್ತು ನಿರ್ಮಾಣ ಆಯಿತು ಅವತ್ತೇ ಭ್ರಷ್ಟಾಚಾರ ಶುರುವಾಗಿದೆ. ಇದನ್ನೆಲ್ಲಾನು ಕೂಡ ನಾವು ಪ್ರಶ್ನಿಸೋಂಥ ಹಕ್ಕು ಎಲ್ಲರಿಗೂ ಇದೆ. ಅದನ್ನು ನಾವು ಮುಂದುವರಿಸಿ ಈ ಏನು ಕಾರ್ಯಾಚರಣೆ ಮಾಡಬೇಕು ಮುಂದೆ ಎಲ್ಲ ಮಾಡಿ ನಾವು ಇದ್ರ ಬಗ್ಗೆ ತಿಳ್ಕೊಂಡು ಮುಂದೆ ನಾವು ಪ್ರಶ್ನಿಸೋಣ.
जय हे भारत भाग्य विधाता, पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे, तव शुभ आशीष मांगे, आहे तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे। ರಾಷ್ಟ್ರೀಯ ಭ್ರಷ್ಟಾಚಾರದ ನಿರ್ಮೂಲನ ಕಾರ್ಯಕ್ರಮದಲ್ಲಿ ಆಗಮಿಸಿರತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ, ಎಲ್ಲ ಸಭಿಕರೇ, नेशनल एंटी करप्शन ऑपरेशन कमेटी ऑफ इंडिया के लीगल वर्कशॉप पे साउथ भारत से आए हुए हमारे जिला अध्यक्ष डिग्नेशन एंड मेंबर्स, साथ में साउथ इंडिया अध्यक्ष महोदय को इतना बेहतर ढंग से कार्यक्रम करने के लिए इस प्रदेश के अध्यक्ष प्रभाकर जी को, इस प्रदेश के महासचिव दयानंद जी को, ನಮ್ಮ ನೆಚ್ಚಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಕ್ಟಿವ್ ಪರ್ಸನ್ ಶ್ರೀ ದಯಾನಂದ್ ಜಿ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ನಾವು ವೇದಿಕೆಗೆ ಸ್ವಾಗತಿಸುತ್ತೇವೆ. ಮತ್ತೆ ನಮ್ಮ ಮಾರ್ಗದರ್ಶಕರು, ಸೌತ್ ಇಂಡಿಯಾ ಅಧ್ಯಕ್ಷರು, ನಮ್ಮ ಎಲ್ಲ ಹಿರಿಯರು ಶಕ್ತಿ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮತ್ತೆ ಉತ್ತರ ಪ್ರದೇಶ ಯುಪಿಯಿಂದ ಬಂದಿದ್ದಾರೆ. ಅವರು ಯುಪಿ ರಾಜ್ಯ ಉಪಾಧ್ಯಕ್ಷರು ಶ್ರೀಯುತ ರಾಜೇಶ್ ತ್ರಿಪಾಠಿ ಸರ್, ವೆಲ್ಕಮ್ ಟು ತ್ರಿಪಾಠಿ ಸರ್. ಅಂಡ್ ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರ ರಾಜ್ಯ ಘಟಕದ ಯುವ ಅಧ್ಯಕ್ಷರಾದಂತಹ ಶ್ರೀಯುತ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಈ ಒಂದು ಆಂಟಿ ಕರಪ್ಷನ್ ತಗೊಂಡು ದೇಶಕ್ಕೆ ಒಂದು ಒಳ್ಳೆ ಸೇವೆ ಮಾಡೋಣ ಅಂತ ಹೇಳ್ತಾ, ಆಂಟಿ ಕರಪ್ಷನ್ಗೆ ಒಳ್ಳೆ ನೇಮಿದೆ. ಫಸ್ಟ್ ನಾವು ರೆಡಿ ಆಗ್ಬೇಕು, ಕಾನೂನು ಬಗ್ಗೆ ತಿಳ್ಕೋಬೇಕು, ಕ್ರೈಮ್ ಬಗ್ಗೆ ತಿಳ್ಕೋಬೇಕು, ಹೆಚ್ಚಿನದಾಗಿ ನಾವು ಕೆಲಸಾಗಬೇಕು, ಎದರ್ಕೋಬಾರ್ದು, ಧೈರ್ಯವಾಗಿರ್ಬೇಕು. ಸರ್ ಕೇಳಿದರೆ ನಮ್ಮ ಕಾರ್ಯವ್ಯಾಪ್ತಿ ಯಾವುದು? ನಿಮ್ಮ ಕಾರ್ಯವ್ಯಾಪ್ತಿ ಬಹಳ ಕ್ಲೀನ್ ಆಗಿ ಹೇಳ್ಬೇಕಂದ್ರೆ ಇಡೀ ಭಾರತ ದೇಶವೇ ನಿಮ್ಮ ಕಾರ್ಯವ್ಯಾಪ್ತಿ. Because you are the member, honorable member of National Anti-Corruption and Operation Committee of India. ನೀವು ಇಲ್ಲಲ್ಲ, ಡೆಲ್ಲಿಯಲ್ಲಿ ಕಂಪ್ಲೇಂಟ್ ಮಾಡಿ ನೀವು ಕಂಪ್ಲೇಂಟ್ ರಿಸೀವ್ ಮಾಡಲೇಬೇಕು. ಈ ಶುಡ್ ಇಸ್ ಮಸ್ಟ್. ನೀವು ಪೊಲೀಸ್ ವರಿಷ್ಠಾಧಿಕಾರಿ ಹೋಗಿ ಎಲ್ಲ ಮಾಡಿ ಮತ್ತೆ ನಿಮ್ಗೆ ಏನ್ ಸರ್ಟಿಫಿಕೇಟ್ ಕೊಟ್ಟಿದೆ ಆ ಸರ್ಟಿಫಿಕೇಟ್ ಅಲ್ಲಿ ನಿಮಗೆ ಆಗಾಗ್ಲೇ ಫಾರ್ವರ್ಡ್ ಮಾಡಿದ್ದೀವಿ ನಾವು. ಡೆಲ್ಲಿಯಿಂದ ನೀತಿ ಆಯೋಗದಿಂದ ಫಾರ್ವರ್ಡ್ ಮಾಡಿದ್ದಾರೆ. ಇಂಥವರು ಸ್ವಯಂ ಕಾರ್ಯಕರ್ತರಾಗಿ ಆಂಟಿ ಕರಪ್ಷನ್ ಕೆಲಸ ಮಾಡ್ತಾ ಇದ್ದಾರೆ. ಇವರು ಸಮಾಜದ ಹಿತ ಮತ್ತು ಸಂವಿಧಾನದ ಹಿತ ಕೆಲಸ ನಿರ್ವಹಿಸಿದ್ದಾರೆ. ಇವರಿಗೆ ಎಲ್ಲಾ ರೀತಿ ಸಹಕಾರ ಕೊಡಿ ಮತ್ತು ರಕ್ಷಣೆ ಕೊಡಿ ಅಂತ ಈಗ ಆಲ್ರೆಡಿ SP ಮತ್ತೆ DC ತಗೊಂಡು ನಿಮ್ಗೆಲ್ಲ ಬಂದಿದೆ, ಸರ್ಟಿಫಿಕೇಟ್ ಇದೆ. ಅಲ್ಲಿ ಫಾರ್ವರ್ಡ್ ಕಾಪಿ ಡಿಸ್ಟ್ರಿಕ್ಟ್ ಮುಖ್ಯಸ್ಥರು ಅಂದ್ಬಿಟ್ಟು ಈಗ ಆಲ್ರೆಡಿ ಕಳಿಸಿದ್ದಾರೆ. ನೀವು ಅದನ್ನ ಉಪಯೋಗಿಸಿಕೊಂಡು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ.